ಸತಿ ಅಜೀವ್ ಮಾಡ್ಕೊಳಕ್ ಬಂದವ್ರಿಗೆ ಏನೋ ಒಂಥರ ಚಳಿ ಚಳಿ ಸಿಕ್ಕಾಬಿಟ್ಟೆ ಈಸಿ ಐತೆ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಲಿಕ್ಕಿರಾಜ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಗೈಸ್ ಇವತ್ತಿನ ಬ್ಲಾಗ್ ಒಬ್ವಿಯಸ್ಲಿ ನೀವು ತಮ್ಮನೆಲ್ಲ ನೋಡಿರ್ತೀರ, ಬಟ್ ಗೊತ್ತಾಗಿರಲ್ಲ ಬಿಕಾಸ್ ನಾನು ಹೇಳಿರಲ್ಲ. ಸೊ ಗೈಸ್ ಇವಾಗ ನಾವು ನನ್ನ ಲೈಫಿನ ಮತ್ತು ಅನ್ವಿತಾ ಲೈಫ್ ಕೂಡ ಒಂದು ಬಿಗ್ಗೆಸ್ಟ್ ಸ್ಟೆಪ್, ಇನ್ಫ್ಯಾಕ್ಟ್ ಆ ಮೈಲ್ ಸ್ಟೋನ್ ರೀಚ್ ಆಗಿದ್ದೀವಿ. ಹೇಳ್ತೀನಿ ನಾನು ಹೋಗ್ತಾ ಫುಲ್ ವ್ಲಾಗ್ ನೋಡಿ ನಾನು ಹೇಳಿರ್ತೀನಿ ಮಧ್ಯದಲ್ಲಿ ಎಲ್ಲಿ ಬಂದಿದ್ದೀನಿ ಏನು ಅಂತ. ಸೊ ಇವಾಗ ಓಲೋ ಕ್ಯಾಬ್ ಬುಕ್ ಮಾಡ್ತಿದ್ದೀರಿ ಗೈಸ್ ಇವಾಗ ಹೋಗ್ತಾ ಇದ್ದೀವಿ ಗೈಸ್. ನಾನು ಏನಕ್ಕೆ ಮಾಸ್ಕ್ ಹಾಕೊಂಡಿದ್ದೀನಿ ಗೊತ್ತಾ? ಹೇಳು. ಸೈನಸ್ ಎಲ್ಲರೂ ಅಷ್ಟೇ, ನಾನು ಸಜೆಸ್ಟ್ ಮಾಡೋದು ಮಾಸ್ಕು ಹಾಕೊಂಡು ತುಂಬ ಅವಾಯ್ಡ್ ಆಗುತ್ತೆ. ಅದಕ್ಕೋಸ್ಕರ ನೀವು ಎಲ್ಲಾದರೂ ಸೈನಸ್ಸು ಅಲರ್ಜಿ ಇರೋರೆಲ್ಲ ಹಾಕೊಳ್ಳಿ. ಆಟೋದಲ್ಲಿ ಹೋಗ್ತಾ ಇನ್ನು ಕೆಲಸ ಅಲ್ಲಿ ಹೋಗಿ ತೋರಿಸ್ತೀನಿ ಎಲ್ಲಿ ಹೋಗ್ತೀನಿ ಅಂತ ಹಂಗೆ ಕ್ಯೂರಿಯಸ್ ಆಗಿರಿ. ಮುಂದಕ್ಕೆ ಕೊಟ್ಟು ನೋಡ್ಸೋದ್ಬಿಟ್ರೆ ನಿಮ್ಮ ಮನೆ ದೇವ್ರ ಹಣೆಗೂ ನೋಡ್ಸ್ಬೇಡಿ ಗೈಸ್ ಪ್ಲೀಸ್, ಹಂಗೆ ನೋಡ್ಕೊಂಡು ಹೋಗಿ. ಅಲ್ಲಿ ಯಾವ ರೇಂಜ್ ಗಾಡಿ ತಲೆ ಬಿಸಾಕ್ತಾ ಇತ್ತು ಗೊತ್ತಾ? ಅದು ಅನ್ಬಿಟ್ಟು ಸಖತ್ತಾಯ್ತಲ್ಲ, ಮೇಲೆ ಓಪನ್ ಆಗುತ್ತಲ್ಲ ಗೈಸ್, ಸಖತ್ತಾಗೈತಲ್ಲ ಗೈಸ್. 4 seasons ಗೈಸ್ ಇಲ್ಲಿ ಬಂದು ಕುತ್ಕೊಂಡು ಸುಮ್ಮನೆ ಗೈಸ್ ಇಲ್ಲಿ ಬಂದು ಕುತ್ಕೊಂಡಿದ್ದೀವಿ. ಓಕೆನಾ? ಏನೋ ಒಂಥರ ಚಳಿ ಚಳಿ ಸಿಕ್ಕಾಬಿಟ್ಟೆ ಈಸಿ ಐತೆ, ಬಟ್ ಅಡೇನು ಲೈಕ್ ದ ಚೇರ್. ಇಷ್ಟೊಂದು ಜನ ಇದ್ದಾರೆ, ಸ್ಕ್ರೀನ್ ಎಲ್ಲ ಕೇಳಬೇಡಿ, ತೋರಿಸಲ್ಲ, ಗೊತ್ತಿರೋ ವಿಷಯನೇ. ಬಟ್ ಸಿಕ್ಕಾಬಿಟ್ಟೆ ಚಳಿ ಆಗ್ತಾಯಿದೆ ಗೈಸ್. ಐ ಡೋಂಟ್ ನೋ ವೈ. ಹಾಕೊಂಡ್ರು ಚಳಿ ಆಗ್ತಾಯಿದ್ದ. ನಾಳೆ ಪಕ್ಕ ಮಲ್ಕೊಳ್ಳೋದೆ ಇಲ್ಲ ಗೈಸ್, ಇವೆಲ್ಲ ಅಭ್ಯಾಸ ಮಾಡ್ಕೋಬೇಕು ಇವಾಗ. ಈ ಮುಂದೆ ಥರ ಎಲ್ಲ ಇರೋಕ್ಕಾಗಲ್ಲ. ಆಯಿತು, ನಾನು ಎಂಜಾಯ್ ಮಾಡೋ ಡೇಸ್ ಆಯಿತು. ಇವಾಗ ಇನ್ನೂ ಡಬಲ್ ಎಂಜಾಯ್ ಮಾಡೋ ಡೇಸ್ ಇವಾಗ. ಮನೇಲಿರೋ ದಿನಗಳು ಹೋಯ್ತು. ಸೊ ಹೋಪ್ಫುಲಿ ಸ್ವಲ್ಪ ಜನ ಗೊತ್ತಿರುತ್ತೆ ನನ್ನ ರಿಲೇಟಿವ್ಸ್ಗೆ. ಯಾರು ಏನು ಕಮೆಂಟ್ ಹಾಕ್ಬಿಡಿ, ಏನು ಹೇಳಬೇಡಿ ಪ್ಲೀಸ್. ಐ ಡೋಂಟ್ ವಾಂಟ್ ಎನಿಬಡೀಸ್ ಕಮೆಂಟ್. ಆಫ್ ಮಾಡ್ಬಿಡ್ತೀನಿ ಕಮೆಂಟು, ಹೆಂಗೋ ಅದೇ ಹಾಕಲ್ಲ. ಸಾಚಿ ತೋರಿಸ್ತೀನಿ ಬನ್ನಿಗೆ ಇವಾಗ ಇದ್ರೆ ನನಗೇನು ಮಾಡೋಕ್ಕೆ ಏನು ಭಯ ಇಲ್ಲ. ನಾನೇನು ಮಾಡಲ್ಲ, ಹೈಲೈಟ್ ಆಗಲ್ಲ ಬಾರೆ. ಇವಳಿಗೆಲ್ಲ ಹೈಲೈಟ್ ಆಗಿ ಮುಂದೆ ಡಿಬಾರ್ ಆಗಿಬಿಡ್ತೀನಿ ಅಂತ ಗೈಸ್. ಬಿಟ್ಟಿಟ್ಟು ಕಾಫಿಗೆ ಏನೋ ಬಾ 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 ಬದಲ್ಲಿ ನಿಂಗೇನು ಅನ್ನಿಸ್ತದೆ? ಕಾಫಿಗೋಸ್ಕರ ಬಿಟ್ಟು ಕಾಯ್ತದೆ, ಏನು ಅನಿಸ್ತಾ ಇಲ್ಲ. ಬೇಕಾಗ ಇನ್ನು 15 days ಟೈಮ್ ಪಾಸ್ ಮಾಡೋದಕ್ಕೆ. ಕಾಫಿ ಕುಡಿಯೋದಕ್ಕೆ ಎಷ್ಟು ಜನ ಮನೇಲಿ ಕಾಫಿ ಏನು ಗೊತ್ತಿಲ್ಲ ಫಾರ್ ಡಿಸ್ಪ್ಲೇ. ಅಯ್ಯೋ ಅಲ್ಲ, ಅದ್ರ ಹೆಸರು ಫಾರ್ ಡಿಸ್ಪ್ಲೇ. ಎಸ್ ಕಾಫಿ ಕುಡಿಯೋಕೆ ಬಂದಿದ್ದೀನಿ ಗೈಸ್ ನಾನು. ಮೈ ಹೆಡ್ ಇಸ್ ಆಲ್ರೆಡಿ ಪೇನಿಂಗ್. ಏನಿಲ್ಲ ಗೈಸ್, ಬಿಟ್ಬಿಟ್ಟಿದ್ದೀನಲ್ಲ ಇವಾಗ ಚಳಿ ಅಂತ ಕುಡಿತಾ ಇದ್ದೀನಿ ಅಷ್ಟೇ. ಆಚೆ ವೆದರ್ ಹಿಂಗಿದೆ, ಒಳಗಡೆ ಇಲ್ಲಿ ಅಲ್ಸರ್ ಬರಾಕ್ಬಿಟ್ಟಿದೆ. ಬಿ ಕಾಂಪ್ಲೆಕ್ಸ್ ತಗೋತಾ ಇದ್ದೀನಿ ನೋಡಿ. ಅದನ್ನು ಬಿಟ್ಬಿಟ್ಟಿದ್ದೀನಿ ಗೈಸ್, ತಗೊಂಡು ಮಾಡಲಿ ಅಂತ. ಕಲಿಬೇಕನ್ನುತ್ತಾ? ನಾನೇ ಎಷ್ಟಂತ ಓಡಾಡಲಿ, ನೀನು ಓಡಾಡ್ಬೇಕಲ್ವ? ಕಲಿಬೇಕು, ನೀನು ಕಲಿ. ಸ್ಟ್ರಾಂಗು ತಟ್ಟೆ ಇಡ್ಲಿ ಥರ ಸ್ಟ್ರಾಂಗು. ಓಕೆ ಗೈಸ್, ಅಲ್ಲಿ ಸಿಗ್ತೀನಿ ಬಿಸ್ಕೆಟ್ ತೊಗೊಂಡು 5 ಟೇಬಲ್ ವಿತ್ ಫೋಟೋ ಇಡ್ಸ್ಕೊಂಡಿದ್ದು ಸಾಕು ಅನ್ಬಿತ್ತಾ? ಅಲ್ಲಿ ಒಳಗಡೆ ಸೆಷನ್ ನಡೀತಿದ್ದ, ಫೋಟೋಸ್ ಇಡ್ಸ್ಕೊತಾರೆ ಗೈಸ್ ಇಬ್ರು. ಓಕೆ ಗೈಸ್, ಒಳಗಡೆ ಹೋಗೋಣ, ಎಲ್ಲ ಬಿಸ್ಕೊತೀನಿ. ಲೆಟ್ಸ್ ಗೋ ಇನ್ಸೈಡ್. We have 2 types of so we can put it that and just make it a nice model. Hi, I'm Advika and guys, so please know guys. I have taken and my question is about the summer extension. Guys, actually ಏನು ಗೊತ್ತಾ, ನಂಗೆ ಸಿಕ್ಕಾಪಟ್ಟೆ ಬೋರ್ ಆಗ್ತಿತ್ತು, ಅದಕ್ಕೆ ಐ ಥಾಟ್ ಆಫ್ ಕಮಿಂಗ್ ಔಟ್. ಆಮೇಲೆ ಏನು ಹಚ್ಚಿಲ್ಲ ಗೊತ್ತಾ, ಅಲ್ಲಿ ಸ್ನ್ಯಾಕ್ಸ್ ಇಟ್ಟಿದ್ರು ಹೊರಗಿಂದ ತಿನ್ನೋಣ ಅಂದರೆ ಸಂಡೆ ಆಯ್ತು. ಆ್ಯಕ್ಚುಲಿ ನಾವು ಇನ್ನೊಂದ್ಸತಿ ಅಜೀವ್ ಮಾಡ್ಕೊಳಕ್ಕೆ ಬಂದವ್ರು ಗೈಸ್. ಅವಾಗ ಅಂದಿರೋದು ಇನ್ನೊಂದ್ಸತಿ ಅನ್ಬೇಕು. 0.5 ಹಿಡಿತಾ ಇದೆ ಎಲ್ಲ ಕವರ್ ಗೈಸ್. ಏನು ಹಾಕೊಂಡು ಬಂದಿದೆ ಗೈಸ್, ಬಟ್ ದೇರ್ ವಾಸ್ ಲಾಟ್ಸ್ ಆಫ್ ಆಪ್ಷನ್ ಫಾರ್ ನಾನ್ ಫಾರ್ ವೆಜ್. ಅದಕ್ಕೆ ಒಂದೇ ಸಿಕ್ತು. ನಾನು ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್, ಬಟ್ ಇಟ್ ಇಸ್ ಸ್ಯಾಟರ್ಡೇ ಅಲ್ಲ,
ಅದಕ್ಕೆ ಸೊ ಲೆಟ್ಸ್ ಈಟ್. ಬಾರಿಸ್ತಾಳೆ ಗೈಸ್. ಎರಡು batting. ಸ್ಪ್ರಿಂಗ್ ರೋಲು ನಾನ್ ವೆಜ್ ಇತ್ತು, ಫಿಶ್ ಫಿಂಗರ್ಸ್ ಇತ್ತು guys. ತಿನ್ಬೇಕು ಅನ್ಕೊಂಡಿದ್ದೆ ಬಟ್ ಸಾಟರ್ಡೆ ಕಾಂಟ್ ಹೆಲ್ಪ್. How was it? It's good. It's really good. I'm loving this. I don't know cold ಆಗುತ್ತೋ ಇಲ್ಲ ಅಂತ, ಬಟ್ I'm loving it. ಸೊ ಯಾವಾಗಾದ್ರೂ ಒಂದ್ಸತಿ ತಿನ್ಬೋದು. ಗೈಸ್ ನಾನು ಮತ್ತೆ ಬರಕ್ ಆಗೋದಿಲ್ಲ ಇಲ್ಲ, ಒಬ್ಬ ಇವಳಿಗೆ ಹೇಳ್ದೆ ನಾನು. ಓ ಇದೇ ಮಾತು ಗೈಸ್, ನಾನು ನೋಟ್ ಡೌನ್ ಮಾಡ್ಕೊಂಡಿರಿ ವ್ಲಾಗಲ್ಲಿ. ಇದೇ ಮಾತು ಅನಿತಾ, ಇದೇ ಮಾತು. ಓಕೆ ಸಿ ಗೈಸ್, ಆಂಬಿಯನ್ಸ್ ಆರ್ ಗುಡ್. ಏನಿಲ್ಲ ಗೈಸ್, ಸುಮ್ಮನೆ ಹೇಳ್ತಾರೆ ನಿಂಕಾರ ಅಂತ. ನೈಸ್ ಅಲ್ಲ, ಗುಡ್ ಗೈಸ್. ಸ್ವಲ್ಪ ಅಂದ್ರೆ ಬರ್ತಾ ಇಲ್ಲ ಇಲ್ಲ, ಹೌದಾ? ಓಕೆ ಗೈಸ್ ನೋಡಿ, ನಾವಿಲ್ಲಿ ಬಂದಿದ್ದೀವಿ. ತೋರಿಸ್ಲಾ ಇನ್ನು ಅನ್ನೋದು ಸರಿ ಮಾಡ್ಕೋದು. ನನ್ನ ಕ್ಲಾಸ್ ಕೆಲಸ ಮುಗೀತು, ನಾನು ತಿನ್ನಕ್ಕೆ ಬಂದಿದ್ದೆ. ಅರ್ಧ ಕೇಳಿಸ್ಕೊಳಕ್ಕೆಲ್ಲ ಬಂದಿಲ್ಲ. ನಿಮ್ಗೆ ಹೇಳ್ತೀನಿ ಗೈಸ್, ಮನೆಗೆ ಹೋಗಿ ನಿಮ್ಗೆ ಹೇಳ್ತೀನಿ ಏನಕ್ಕೆ ಪರ್ಪೋಸಿಗೆ ಬಂದಿದೆ. ಅಲ್ಬಿಟಲ್ಲಿ ಓಕೆ, ಮನೆಗೆ ಹೋದ್ಮೇಲೆ ಏನು ಗೊತ್ತಾ, ಫುಟ್ಪಾತಲ್ಲಿರೋದನ್ನೆಲ್ಲ ಕ್ಲಿಯರ್ ಮಾಡ್ತಾರೆ. ಅಷ್ಟಲ್ಲಿ ಇದೆಯಾ ನನ್ನ ಅಷ್ಟಲ್ಲಿ ಮೂವ್ ಆಗೋದು. ಇಟ್ಸ್ ಗುಡ್ ಇನಿಷಿಯೇಟಿವ್. ಹಾಂ, ನಮ್ಮ ಕಡೆ ಎಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಗೊತ್ತಾ? ಲಿಟ್ರಲಿ ನಮ್ಮ ಕಡೆ ಒಂದು ರೋಡಲ್ಲಿ 2 ಗಾಡಿ ಓಡಾಡ್ತಾ ಇರಲಿಲ್ಲ ಮುಂಚೆ, ಬಿಫೋರ್ ಕೋವಿಡ್. ಇವಾಗಂತೂ ಎಲ್ಲೆಲ್ಲಿಂದ ಬಂದಿದ್ದೀರಾ ನೀವೆಲ್ಲ? ನೋಡ್ದಾ ಹೆಂಗಿತ್ತ? ಹೊಟ್ಟೆ ಎಷ್ಟೈತೆ ಪಾರ್ಟಿ ಕೊಡಿಸ್ತೀನಿ ಅಂದ್ಬಿಟ್ಟು ಅವಾಗಿಂದ 2 hours ಆಯಿತು ಇನ್ನೂ ನನಗೆ ಪಾರ್ಟಿ ಕೊಡಿಸ್ತಾ ಇಲ್ಲ. ಸುಗ್ಗು, ಐ ಆಮ್ ಹಂಗ್ರಿ. ನೋಡಿ ಗೈಸ್, ಈ ಥರ ಎಲ್ಲ ಮಾಡ್ತಾರೆ. ಹೊಟ್ಟೆ ಹಸಿ ಅಂದ್ರೆ ಈ ಥರ ಜಾಲಿ ಜಾಲಿ ಎಲ್ಲ ಖಾಲಿ. ಗೈಸ್, ನಮ್ ದೊಡ್ಡಮ್ಮ ಏನ್ ಹೇಳ್ತಾರೆ ಯಾರೇ ಚೆನ್ನಾಗಿಲ್ಲ ವ್ಲಾಗ್ ಮಾಡ್ಬೇಡ, ದೊಡ್ಡಮ್ಮ ಚೆನ್ನಾಗಿಲ್ಲ, ನಾನು ವ್ಲಾಗ್ ಮಾಡ್ಬೇಡ ಅಂತ ಐತೆ. ಹೇಳೋ, ಮಾತಾಡ್ಸು, ಚೆನ್ನಾಗಿದೆ ನಿನ್ ದೊಡ್ಡಮ್ಮ ಅಂತ ಹೇಳೋ. ಆದ್ರೂ ಮಾಡ್ತೀನಿ ನಾನು. ನೋಡಿ ಗೈಸ್, ಯಪ್ಪ ಇವ್ರು ಪಾರ್ಟಿ ಕೊಡ್ಸಿದ್ದಾರೆ, ಯಾಕಂದ್ರೆ ಇವಾಗ ಫುಲ್ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ವೆಲ್ ಯಾ ಗೈಸ್, ಇದಾಗಿತ್ತು ನನ್ನ ಬಿಗ್ಗೆಸ್ಟ್ ಮೈಲ್ ಸ್ಟೋನ್, ನನ್ನ ಲೈಫ್ನ ನೆಕ್ಸ್ಟ್ ಟರ್ನಿಂಗ್ ಪಾಯಿಂಟು. ನಂದು ಅನ್ನೋದು ಇಬ್ಬರದು ಕೂಡ ಟರ್ನಿಂಗ್ ಪಾಯಿಂಟ್ ಆಫ್ ಲೈಫ್ ಇದು. ನನಗೇನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಇದು ಬೈಕೊಂಡಿರ್ತೀರಲ್ಲ, ಇನ್ನೂ ಏನು ಹೇಳಿಲ್ಲ, ರಿವೇಲೇ ಮಾಡಿಲ್ಲ ಅಂತ. ಮಾಡ್ತೀನಿ. ನನಗೆ ಇದು ಜಾಸ್ತಿ ಬಿಲೀವ್ ಬಂದುಬಿಟ್ಟಿದೆ. ನಾನು ಯೂಶ್ವಲಿ ಇದನ್ನೆಲ್ಲ ನಂಬ್ತಾ ಇರಲಿಲ್ಲ, ಈ ದೃಷ್ಟಿ, ನೆಗೆಟಿವಿಟಿ ಅದನ್ನೆಲ್ಲ ನಂಬ್ತಾ ಇರಲಿಲ್ಲ. ಬಟ್ ಈ ನಡುವೆ ಹಂಗೆ ಆಗಿಬಿಟ್ಟಿದೆ ಲೈಫು. ಅದಕ್ಕೋಸ್ಕರ ನಾನು ಹೇಳ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಇನ್ನು ಹಾರ್ಡ್ಲಿ ಇವತ್ತೆಷ್ಟಪ್ಪ ಡೇಟು? 5th 6th. ನಾನು 6th ಅಪ್ಲೋಡ್ ಮಾಡ್ತಾ ಇರೋದು. ಸೊ ಇನ್ನು ಮೇ ಬಿ ಒಂದು 10 days ಗಂಟ ಕಾಯಿರಿ, 10-15 days ಡೆಫಿನೆಟ್ಲಿ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಕ್ಯೂರಿಯಾಸಿಟಿ ಇದ್ದರೆ ಕಾಯಿರಿ, ಡೆಫಿನೆಟ್ಲಿ ನಾನು ಹೇಳ್ತೀನಿ ಏನು ಅದು ಅಂತ ಎಲ್ಲ. ತುಂಬ ಇನ್ಫ್ಯಾಕ್ಟ್ ಬ್ರೇಕ್ ಡೌನ್ಸ್ ಆಗಿ, ಡಿಸಪಾಯಿಂಟ್ಮೆಂಟ್ಸ್ ಆಗಿ ಆದಮೇಲೆ ಮಾಡ್ತಾ ಇರೋದು ಇದು. ಐ ಡೋಂಟ್ ನೋ ಹೌ ಟು ಕನ್ಕ್ಲೂಡ್. ನನ್ನ ಮುಂದೆ ಹೆಂಗಿರುತ್ತೆ ಲೈಫ್ ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ. ಐ ಆಮ್ ವೆರಿ ಮಚ್ ಬ್ಲ್ಯಾಂಕ್. ಪ್ಲಸ್ ಯೆಟ್ ಐ ವಿಲ್ ಗಿವ್ ಮೈ 101% ಫಾರ್ ದಿಸ್. ಏನೇನೋ ಹೇಳ್ತಾ ಅವಳೆ ಕನ್ಫ್ಯೂಸ್ ಮಾಡ್ತಾ ಇದ್ದೀನಲ್ಲ. ಎನಿವೇಸ್, ನಿಂಗೆ ಹೋಗ್ತಾ ಗೊತ್ತಾಗುತ್ತೆ ಗೈಸ್. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಗಂಟ ಈ ವ್ಲಾಗ್ ನೋಡೋದಕ್ಕೆ. ಇನ್ಫ್ಯಾಕ್ಟ್ ದಿಸ್ ಇಸ್ ವೆರಿ ಬಿಗ್ ಚಾಪ್ಟರ್ ಆಫ್ ಮೈ ಲೈಫ್. ನಾನು ಡೆಫಿನೆಟ್ಲಿ ನಿಮ್ಮ ಹತ್ರ ಶೇರ್ ಮಾಡ್ದಿರಂತ ಇರಲ್ಲ. ಇನ್ಫ್ಯಾಕ್ಟ್ ಎಷ್ಟೊಂದು ಜನಕ್ಕೆ ಇದು ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಡೆಫಿನೆಟ್ಲಿ ಆಗುತ್ತೆ, ಅಂದ್ಕೊಂಡಿರೋದಲ್ಲ, ಡೆಫಿನೆಟ್ಲಿ ಆಗುತ್ತೆ. ಸೊ ನಾನು ಜಾಸ್ತಿ ಕನ್ಫ್ಯೂಸ್ ಮಾಡೋಕ್ಕಾಗಲ್ಲ, ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ನಿಮಗೆ ಹೋಗ್ತಾ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಗೈಸ್ ಇಲ್ಲಿ ಗಂಟ ನಾನು ವ್ಲಾಗ್ ನೋಡಿದ್ದಕ್ಕೆ. ಈ ವಿಡಿಯೋ ತುಂಬ ಶಾರ್ಟ್ ಇತ್ತು. ಇನ್ಫ್ಯಾಕ್ಟ್ ನಿಮ್ಗೆ ಇಷ್ಟ ಆಗಿದೆ ಅಲ್ಲಿ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿಸ್ತಾರೆ ನನಗೆ ಯಾವುದೇ ವ್ಲಾಗ್ ಹಾಕಿದ್ರೆ ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಸೋ ವೆರಿ ಮಚ್ ಗೈಸ್ ಇಲ್ಲಿ ಗಂಟ ನಾನು ವ್ಲಾಗ್ ನೋಡಿದ್ದಕ್ಕೆ. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್.
ಬಾಯ್.